ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ತಾಲೂಕಿನ ಮಮತಾಪುರ ಗ್ರಾಮದ ಎಂಜಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಿನಾಂಕ 2026ರಂದು ಜಾಲಿಬೆಂಚಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲಿಕೋತ್ಸವ ಸಮಾರಂಭ ಜರುಗಿತು. ಮೊದಲಿಗೆ ಸರಸ್ವತಿ ಪೂಜೆಯನ್ನು ಮಾಡಲಾಯಿತು. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಉದ್ಘಾಟನೆ, ಡ್ರಮ್ ಬಾರಿಸುವುದರ ಮೂಲಕ ಸಂಸ್ಕೃತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಈ ಒಂದು ಶಾಲೆಯಲ್ಲಿ ಉತ್ತಮವಾದ ಶೈಕ್ಷಣಿಕ ವಾತಾವರಣ ಇದೆ. ಮಕ್ಕಳ ಕಲಿಕೆಗೆ ಬೇಕಾಗಿರುವ ಪರಿಸರ ನಿರ್ಮಾಣವಾಗಿದೆ. ಶಾಲೆಯ ಮುಖ್ಯಸ್ಥರು ಶ್ರೀಮತಿ ಮಹೇಶ್ವರಿ ಬಸವರಾಜ್ ಅವರು ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾರ್ಯದಲ್ಲಿ ಮತ್ತು ಸಂಸ್ಥೆಯನ್ನ ಬೆಳೆಸುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಶಿಕ್ಷಣ ಸಂಸ್ಥೆಯಾಗಲಿ ಮೂಲ ಉದ್ದೇಶ ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಕೊಡುವುದು ಆಗಿದೆ. ಇಂದು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರಿ ಅನುದಾನಿತ ಸೇರಿದಂತೆ ಇನ್ನಿತರ ಶಾಲಾ ಮಕ್ಕಳು ಭಾಗವಹಿಸಿರುತ್ತಾರೆ. ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನ ಹೊರತೆಗೆಯಲು ಇದೊಂದು ವೇದಿಕೆಯಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗಗಳಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳಿವೆ. ಎಲ್ಲರೂ ಧೈರ್ಯವಾಗಿ ಭಾಗವಹಿಸಿರಿ, ಒಳ್ಳೆಯದಾಗಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುನಿಯಪ್ಪ ಮುದ್ದಪ್ಪ ಪದವಿ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಮುಖ್ಯಸ್ಥರಾದ ಶರಣಬಸವ ಮಾತನಾಡಿ, ಇಂದು ಈ ಒಂದು ಶಾಲೆಯಲ್ಲಿ ಉತ್ತಮವಾದ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿ ತೋರಿಸಲಿಕ್ಕೆ ಮತ್ತು ಅವರಲ್ಲಿರುವ ಕಲೆಯನ್ನ ಹೊರಕ್ಕೆ ಹಾಕಲಿಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ. ಉತ್ತಮ ಆಯೋಜನೆಗೆ ಸಂಸ್ಥೆಯ ಮುಖ್ಯಸ್ಥರಿಗೂ ಮತ್ತು ಸಿಬ್ಬಂದಿಯವರಿಗೆ ಅಭಿನಂದನೆಗಳನ್ನು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮಹೇಶ್ವರಿ ಬಸವರಾಜ್ ಗಚ್ಚಿನಮನಿಯವರು ಮಾತನಾಡುತ್ತಾ, ಇಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿ ಉಳಿಸುವುದು ಮತ್ತು ವೃದ್ಧಿಗೊಳಿಸುವುದು ಚಾಲೆಂಜ್ ಆಗಿ ತೆಗೆದುಕೊಳ್ಳಬೇಕಾಗಿದೆ. ಇವತ್ತು ನಮ್ಮ ಈ ಕಾರ್ಯಕ್ಕೆ ಸುತ್ತಮುತ್ತಲಿನ ಹಲವರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ವಲಯದ ಸಿಆರ್ಪಿ ನೀಲಕಂಠರವರು ಉತ್ತಮ ಮಾರ್ಗದರ್ಶನವನ್ನ ನಮಗೆ ನೀಡಿದರು. ಇವತ್ತು ನಾನು ಒಬ್ಬ ಮಹಿಳೆಯಾಗಿ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯ ಮಾಡುತ್ತಿದ್ದೇನೆ. ಮಕ್ಕಳ ಮೇಲಿರುವಂತಹ ಅಭಿಮಾನ, ಪ್ರೀತಿ, ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಇರುವ ಆಸಕ್ತಿ ಕ್ಷೇತ್ರದಲ್ಲಿ ನಾನು ಕೆಲಸವನ್ನ ಮಾಡುತ್ತಿದ್ದೇನೆ. ಹಿರಿಯರ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ, ಜನರ ಸಹಕಾರ, ನನ್ನ ಯಜಮಾನರ ಬೆಂಬಲ, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಹಕಾರ, ನಾನು ಈ ಕ್ಷೇತ್ರದಲ್ಲಿ ಕಾರ್ಯ ಮಾಡಲು ಹೆಚ್ಚು ಆಸಕ್ತಿ ಬಂದಿದೆ. ಎಲ್ಲಾ ಮಕ್ಕಳು ತುಂಬಾ ಆಸಕ್ತಿಯಿಂದ ಭಾಗವಹಿಸಿರಿ ಎಂದು ಹೇಳಿದರು. ಜಾಲಿಬೆಂಚಿ ವಲಯದ ಸಿಆರ್ಪಿ ನೀಲಕಂಠರವರು ಕಾರ್ಯಕ್ರಮ ಕುರಿತು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದರು. ಶಾಲಾ ಮಕ್ಕಳು ಮಧುರವಾಗಿ ಪ್ರಾರ್ಥನೆ ಗೀತೆಯನ್ನ ಹೇಳಿದರು. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಶಿವಕುಮಾರ್ ಸ್ವಾಮಿ ಹಿರೇಮಠ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ವೇದಿಕೆ ಮೇಲೆ ಸಂಸ್ಥೆಯ ಮುಖ್ಯಸ್ಥರಾದ ಬಸವರಾಜ್ ಮಾಲಿ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯದ ಶಿಕ್ಷಣ ಸಚಿವ ರಾಮಕೃಷ್ಣ ಮತ್ತು ವಿವಿಧ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ವಲಯದ ಶಿಕ್ಷಕರು ಮತ್ತು ನಿರ್ಣಾಯಕರಾಗಿ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಮಕ್ಕಳಿಗೂ, ಶಿಕ್ಷಕರಿಗೂ, ಸಿಬ್ಬಂದಿಯವರಿಗೆ ಎಂಜಿ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ವತಿಯಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವೇದಿಕೆಯ ಕಾರ್ಯಕ್ರಮದ ನಂತರ ವಿವಿಧ ಸ್ಪರ್ಧೆಗಳು ಪ್ರಾರಂಭಗೊಂಡವು. ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಮತ್ತು ಶಿಕ್ಷಕಿಯರು, ದಯವಿಟ್ಟು ಕ್ಷಮಿಸಬೇಕು. ಸರ್ ಹೇಳಿದ ಹಾಗೆ ಎಲ್ಲರೂ ಹೆಸರು ಹೇಳ್ತಾ ಹೋದ್ರೆ ಆಲ್ರೆಡಿ ತಯಾರಾದಂತಹ ನನ್ನೆಲ್ಲ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೆ ಹಾಗೂ ಮುಂಭಾಗದಲ್ಲಿ ನೆರವೇರಿದಂತಹ ನನ್ನೆಲ್ಲ ಶಿಕ್ಷಕ ಮತ್ತು ಶಿಕ್ಷಕರಿಗೂ ಹಾಗೂ ಪಾಲಕರಿಗೂ ಮತ್ತೆ ಈ ಕಾರ್ಯಕ್ರಮದ ಅತಿ ಮುಖ್ಯವಾದಂತಹ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಮುದ್ದು ಮಕ್ಕಳು, ಸರ್ ಅವರ ಕರೆಕ್ಟ್ ಮಾಡ್ಕೋಬೇಕಂದ್ರೆ ಅದ್ರ ಹಿಂದೆ ಸರ್ಕಾರಿ ಹಿರಿಯ ಏನು ಶಾಲಾ ಶಿಕ್ಷಕರಿಗಳಲ್ಲ, HMR ಆಗಿರ್ಬೋದು, ಶಿಕ್ಷಕರು ಅವರೆಲ್ಲರ ಸಹಕಾರ ಮತ್ತು ಶರಣಬಸಪ್ಪ ಅವ್ರ ಸಹಕಾರ ಸಹ ನನಗಿದೆ. ಇವತ್ತು ನಾನು ಮಾಡ್ತೀನಿ ಅಂದ್ರೆ ಒಬ್ಬಳಲ್ಲ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ಇಲ್ಲಿ ಬಂದಿದ್ದೀನಿ. ಮುದ್ದು ಮಕ್ಕಳೇ, ಜಾಸ್ತಿ ಆಯ್ತೇನು ಅಂತಲ್ಲ, ಏನೋ ಒಂದು ನೋವು ಹಂಚಿಕೊಳ್ಬೇಕಂತ ಅನ್ಸಿತ್ತು, ಹಂಚಿಕೊಂಡೆ. ದಯವಿಟ್ಟು ತಪ್ಪು ಅನ್ಸಿತ್ತು ಎಲ್ಲರೂ ಸಹ ಈ ವೇದಿಕೆ ಮೇಲೆ ನಾನು ಕ್ಷಮೆ ಕೇಳ್ತೀನಿ. ಇನ್ನೊಂದು ಮಕ್ಕಳೇ, ಈ ಒಂದು ಸ್ಪರ್ಧೆ ಇದೆ,
ಚೆನ್ನಾಗಿ ಮಾಡಿ ಸೋಲು ಗೆಲುವು ಏನೂ ಆಗಲ್ಲ, ಪ್ರಥಮ ದ್ವಿತೀಯ ತೃತೀಯ ಒಂದು ಸ್ಥಾನವನ್ನು ಕೊಡ್ತಾರೆ. ದಯವಿಟ್ಟು ಎಲ್ರಿಗೂ ಸಹ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಮಕ್ಕಳಿಗೆ ಜೋರಾಗಿ ನಿಮ್ಮ ಹತ್ರ ಎಲ್ಲ ಜೋಶಿದೆಯಲ್ಲ, ಎಲ್ಲರೂ ವಿನ್ ಆಗ್ತಿರಲ್ಲ? ಆಯ್ತು, ಆಗ್ಲಿ. ದೇವರು ನಿಮ್ಮೆಲ್ಲರಿಗೂ ಸಹ ಒಳ್ಳೇದ್ ಮಾಡ್ಲಿ. ಇವತ್ತು ಎಷ್ಟೊಂದು 13 ಶಾಲೆಯವರು ಸಹ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು ನನಗೆ. ಈ ಮತ್ತು ಮಕ್ಕಳದೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಎಷ್ಟು ಆಸೆ ಆಯ್ತು ಅಂದ್ರೆ ಏನು ಹೇಳ್ಕೊಳಕ್ಕಾಗಲ್ಲ. ಬಹಳ ಖುಷಿನೇ ಆಯ್ತು. ಈ ತರ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ನನಗೂ ಸಹ ಕಾರ್ಯಕ್ರಮ ಸಿಗ್ಲಿ. ಮತ್ತೆ ಈ ಒಂದು ಏನಾದ್ರೂ ಸಣ್ಣ ಪುಟ್ಟ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಆಯ್ತು, ಏನೋ ಒಂದು ಚೂರು ಸಣ್ಣ ಪುಟ್ಟಗಳು ಏನಾದ್ರೂ ತಪ್ಪನಿಸಿದ್ರೆ ಹಾಗೂ ನನ್ನೆಲ್ಲ ಸಹ ಶಿಕ್ಷಕ ವೃಂದದವರೇ ಹಾಗೂ ಮುಖ್ಯೋಪಾಧ್ಯಾಯರೇ ಹಾಗೂ ಮುದ್ದು ಮಕ್ಕಳೇ, ಎಲ್ಲ ಸಹ ಶಿಕ್ಷಕರೇ, ಜಯಕಸ್ತರು. ಇಂದು ಮಂದಾಪುರ್ನಲ್ಲಿ ಪ್ರತಿಭಾ ಕಾರಂಜಿ ಉತ್ಸವ ನಡೀಬೇಕಾದ್ರೆ ಇದಕ್ಕಿಂತ ಪೂರ್ವದಲ್ಲಿ ಒಂದು 15 ದಿವಸ ಹಿಂದೆಗೆ ವಿಲ್ಕನ್ ಸರ್ ಅವರು ಒಂದು ಆಶಾಪುರ ಶಾಲೆಯಲ್ಲಿ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಅಲ್ಲಿ ಎಲ್ಲ ನಮ್ಮ ಒಟ್ಟು ವಲಯದಲ್ಲಿ ಬರುವಂತಹ 16 ಶಾಲೆಗಳು ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಕೂಡಿಕೊಂಡಿವೆ. ಅಲ್ಲಿ ಅದರಲ್ಲಿ ಪ್ರತಿಭಾ ಕಾರಂಜಿ ಕೇವಲ ಪ್ರೈವೇಟ್ ಖಾಸಗಿ ಶಾಲೆಗೆ ಮಾತ್ರ ಸೀಮಿತವಲ್ಲ, ಇದು ಪ್ರತಿಯೊಂದು ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು ಅಥವಾ ಏಡೆಡ್ ಶಾಲೆ, ಈ 3 ಸಹಯೋಗದೊಂದಿಗೆ ಸರ್ಕಾರ ಆಯೋಜನೆ ಮಾಡುವಂಥದ್ದು. ಕಾರಣ ಪ್ರತಿಭೆಯನ್ನು ಗುರುತಿಸುವಂಥದ್ದು ಮಕ್ಕಳನ್ನು. ನಮ್ ಕಡೆ ಭಾಷೆ ಹೇಳ್ತಿರ್ತಾರ, ಮಳೆ ಬಹಳ ಬಂತಂದ್ರ ಮಣ್ಣು ಹಾಕಕ್ ಹೋಗ್ಬಾರ್ದು ತಮ್ಮ, ಗಚ್ಚು ಹಾಕಂತಾರೆ. ಯಾಕಂದ್ರ ಅದು ಬಹಳ ಗಟ್ಟಿಯಾಗಿರ್ತಂತ. ಹಂಗ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬಳಸೋರು ಗಟ್ಟಿಯಾಗಿ ನಿಂತವ್ರು ಯಾರಂದ್ರೆ ಬಸವೇಶ್ವರ ಮತ್ತು ಮಹೇಶ್ವರಿ ಮೇಡಮ್ ಅಂದ್ರೆ ತಪ್ಪಾಗಲಿಕ್ಕೆ ಅದು ಬೇಕ್ರಿ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಎಷ್ಟು ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೀನಿ. ಯಾಕೆ ಈ ಶಾಲೆಗೆ ನಾನು 3-4 ಸಲ ಸಮುದಾಯ ಶಾಲೆಗೆ ನಮ್ಮ ಗೌರವಿತ ನೀಲಕಂಠ ಅವರು ಅಧಿಕಾರಿಗಳನ್ನು ಹಾಕಿದ್ರು. ಅವರಿಟ್ಟಿರುವಂತ ದಾಖಲೆಗಳು, ಅವರಿಟ್ಟಿರುವಂತ ಡಾಕ್ಯುಮೆಂಟ್ಸ್ಗಳು ಜೊತೆಗೆ ಎಲ್ಲಗಳ ನೋಡಿದಾಗ ಬಹಳ ಸಂತೋಷ ಪಟ್ಟೆ. ಆದ್ರೆ ಒಂದು ಮಾತು, ಸಮಾಜದಲ್ಲಿ ಇರುವಂತ ಯಾವುದೇ ವಿದ್ಯಾರ್ಥಿ, ಇವತ್ತು ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಅನುದಾನ ಇರ್ತವೆ, ಇತರ ಇಲಾಖೆ ಯಾವುದೇ ಶಾಲೆಗಳು ಮಕ್ಕಳಿಗೆ ಪ್ರಮುಖವಾದ ಮೂಲ ಉದ್ದೇಶ ಅಂದ್ರೆ ಶಿಕ್ಷಣ ಕೊಡುವುದು. ಆ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ ನಾವು ನೀವಲ್ಲಿ ಇವತ್ತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಒಬ್ಬ ಮಂದಾಕಿನಿ ಬಹುಶಃ ಭರತನಾಟ್ಯ ಮಾಡಿದ್ಲು. ಈ ಭರತನಾಟ್ಯ ಬಹಳಷ್ಟು ಇವತ್ತ ಶೇಕ್ ಡ್ಯಾನ್ಸು, ಬ್ರೇಕ್ ಡ್ಯಾನ್ಸು, ಪಾಪ್ ಡ್ಯಾನ್ಸ್ ಅಂತೀವಿ. ಅವುಗಳ ಮಧ್ಯದಲ್ಲಿ ಆ ಭರತನಾಟ್ಯಕ್ಕೆ ಮಾರ್ಗದರ್ಶನ ನೀಡಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ ಮತ್ತು ಗುರುಗಳಿಗೂ ಮತ್ತು ಪಾಲಕರಿಗೆ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತೀವಿ. ಒಂದ್ ಕಡೆ ಬೀಚ್ ಹೇಳ್ತಾರೆ, ಭರತನಾಟ್ಯ ಮತ್ತು ಕ್ಯಾಬ್ರೆ ನಾಟ್ಯ ಏನ್ರಿ ವ್ಯತ್ಯಾಸ ಅಂತ. ಸರ್, ಭರತನಾಟ್ಯ ಕಲಿಯುವುದು ಕಷ್ಟ, ಭರತನಾಟ್ಯ ಕಲಿಯುವುದು ಕಷ್ಟ, ಕ್ಯಾಬ್ರೆ ನಾಟ್ಯ ಮರೆಯುವುದು ಕಷ್ಟ ಅಂತ. ಭವ್ಯ ಭಾರತದ ಸಂಸ್ಕೃತಿಯನ್ನ ಹೊಂದಿರುವಂತ ನಾಟ್ಯ ಯಾವುದಂದ್ರೆ ಅದು ಭರತನಾಟ್ಯ. ಅಂತಕ್ಕೆ ಪ್ರಾರಂಭ ಮಾಡಿದಲ್ಲ ಆ ಸಂಸ್ಥೆಯ ಮುಖ್ಯಸ್ಥರು, ವಿಶೇಷವಾಗಿ ಮಾರ್ಗದರ್ಶಿತ ನೀಲಕಂಠ ಅವರಿಗೆ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಪಟ್ಟಿ ನೋಡಿದ, ಆ ಪಟ್ಟಿ ನೋಡಿದಾಗ ಭಾಷಣ ಸ್ಪರ್ಧೆ, ಆಸುಭಾಷಣ ಸ್ಪರ್ಧೆ, ನಾಟಕ, ಕವನ, ಚಿತ್ರಕಲೆ, ಮಿಮಿಕ್ರಿ, ಛದ್ಮವೇಷ, ಈಗ ಹಲವಾರು ಸ್ಪರ್ಧೆಗಳನ್ನು ಇಲ್ಲಿ ಮಾಡಿದ್ದಾರೆ. ಆ ಯಾಕೆ ಸ್ಪರ್ಧೆಗಳನ್ನು ಮಾಡ್ತಾರೆ ಅಂದ್ರೆ ದಿನನಿತ್ಯ ನಾವೆಲ್ಲ ಪಾಠವನ್ನ ಮಾಡ್ತೀವಿ. ಪಾಠದ ಜೊತೆಗೆ ಆಟ, ಆಟದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಈ ಎಲ್ಲಾ ಚಟುವಟಿಕೆಗಳು ಸಂಪೂರ್ಣವಾಗಿ ನಾವು ವಿದ್ಯಾರ್ಥಿಗೆ ನೀಡಿದಾಗ ಅದು ಶಿಕ್ಷಣ. ಅದಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಹೇಳ್ತಾರ, ಶಿಕ್ಷಣ ಎಂಬುದು ಓದು ಬರವಲ್ಲ, ಪುಸ್ತಕದ ಜ್ಞಾನವಲ್ಲ, ಅದು ಮಾನವತೆಯ ವಿಕಾಸ. ಆ ಮಾನವತೆಯ ವಿಕಾಸ ನೀಡುವಂತ ನಿಟ್ಟಿನಲ್ಲಿ ಇವತ್ತ ಸರ್ಕಾರಿ ಆಗಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಲು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತವೆ.
ಪ್ರಾರಂಭದಲ್ಲಿ ಇದು ಕಾರ್ಯಕ್ರಮ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರಾರಂಭವಾಗಿದೆ. ನಾವು ನೀವೆಲ್ಲರೂ ಈ ಒಂದು ಕಾರ್ಯಕ್ರಮ ಮುಕ್ತಾಯವರೆಗೂ ಅಚ್ಚುಕಟ್ಟಾಗಿ ಮಾಡಿ ಮಕ್ಕಳೆಲ್ಲರಿಗೂ ಸರಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಅವರು ಸ್ವಾಗತ ಮಾಡಿದ್ದು ನೋಡಿ ನನಗೆ ಬಹಳ ಸಂತೋಷವಾಯಿತು. ಬಹುಶಃ ಆ ರೀತಿಯಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಿರ್ತಾರೆ, ಅದರಲ್ಲಿ ಮಾತ್ರ ಯಾಡಿಲ್ಲ ಅಂತ ದಾನದ ಗುಣವನ್ನು ಅವರ ಕುಟುಂಬದವರು ಹೊಂದಿರ್ತಾರೆ. ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಮತ್ತು ಮಾರ್ಗದರ್ಶಕಂತ CRPS ಅವರಿಗೂ ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿತಿರುವಂತ ಎಲ್ಲ ನಮ್ಮ ನಿರ್ಣಾಯಕರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾನು ಜಾಸ್ತಿ ಮಾತಾಡಿದ ಈಗ ಅಲ್ಲಿ ಶಕುಂತಲ ರೆಡಿಯಾಗಿ ನಿಂತಾಳೆ, ಅಲ್ಲಿ ಶಕುಂತಲ ರೆಡಿಯಾಗಿ ನಿಂತಾಗ ದುಷ್ಯಂತ ಎಲ್ಲಿಯೋ ಇರ್ತಾನ. ಆ ಶಕುಂತಲಿಗೆ ನಾನು ತೊಂದರೆ ಕೊಡಲ್ಲ. ಹಾಗಾಗಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.